ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ರೈತರ ಬದುಕಿಗೆ ಬೆಳಕು ಚೆಲ್ಲುವ ಒಂದು ಮಾದರಿ ಕಥೆಯನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಬೆಳೆ ಕೈಕೊಟ್ಟಿತು, ಬೆಳೆ ಇಲ್ಲ, ಸಾಲದ ಒತ್ತಡ, ಇವೆಲ್ಲದರ ಮಧ್ಯೆ ರೈತರು ಮನನೊಂದು ಆತ್ಮಹತ್ಯೆಗೆ ಶರಣಾಗುತ್ತಿರುವ ಘಟನೆಗಳು ಸಾಮಾನ್ಯವಾಗುತ್ತಿವೆ. ಆದರೆ ಇದೇ ಪರಿಸ್ಥಿತಿಯಲ್ಲೂ ಒಬ್ಬ ರೈತ ಸಾಂಪ್ರದಾಯಿಕ ಕೃಷಿಗೆ ಮೊರೆ ಹೋಗದೆ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಬಂಪರ್ ಬೆಳೆಯನ್ನ ಬೆಳೆದು ಮಾದರಿಯಾಗಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಳಿಂಗಳ್ಳಿ ಗ್ರಾಮದ ದನಪಾಲ ಯಲ್ಲಟ್ಟಿ ಎಂಬ ರೈತರ ಬಗ್ಗೆ ಇಂದಿನ ವರದಿ. ಕಣ್ಣು ಹಾಯಿಸಿದಷ್ಟು ದೂರ ಚೆಂಡು ಹೂವಿನ ತೋಟ, ಜೊತೆಗೆ ಸಾಲು ಸಾಲು ಬಾಳೆ ಸಸಿಗಳು ಹಸಿರು ಹೊದಿಕೆಯಂತೆ ಕಂಗೊಳಿಸುತ್ತಿವೆ. ಈ ದೃಶ್ಯ ಕಂಡರೆ ಯಾರಿಗೂ ಹೃದಯ ಹರ್ಷಭರಿತವಾಗದೇ ಇರುವುದಿಲ್ಲ. ದನಪಾಲ ಯಲ್ಲಟ್ಟಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಸೀಮಿತವಾಗದೆ ತೋಟಗಾರಿಕೆ ಒಲವು ತೋರಿದ್ದಾರೆ. ಚೆಂಡು ಹೂವು ಮತ್ತು ಬಾಳೆಹಣ್ಣುಗಳನ್ನ ಬೆಳೆದು ಇಂದಿಗೆ ಗ್ರಾಮದಷ್ಟೇ ಅಲ್ಲ, ಇಡೀ ರಾಜ್ಯದ ರೈತರಿಗೆ ಮಾದರಿಯಾಗಿದ್ದಾರೆ. ತಮ್ಮ ಬೆಳೆಗಳನ್ನ ಮುಂಬೈ, ಗೋವಾ ಮುಂತಾದ ನಗರಗಳಿಗೆ ರವಾನಿಸಿ ಕೈತುಂಬ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ದನಪಾಲ ಯಲ್ಲಟ್ಟಿ ಪ್ರತಿ ವರ್ಷ ವಿಭಿನ್ನ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುತ್ತಾರೆ. ಒಂದೇ ಬೆಳೆ ಬೆಳೆದರೆ ಮಾರುಕಟ್ಟೆಯ ಒತ್ತಡದಿಂದ ಸಾಲದಲ್ಲಿ ಸಿಲುಕಬೇಕಾಗುತ್ತದೆ. ಆದರೆ ತೋಟಗಾರಿಕೆಯ ಬೆಳೆಯ ಮೂಲಕ ಒಳ್ಳೆಯ ಲಾಭ ಪಡೆದು ಬದುಕನ್ನ ಕಟ್ಟಿಕೊಳ್ಳಬಹುದು ಎಂದು ಹೇಳುತ್ತಾರೆ ಅವರು. ಇವರು ಕೃಷಿ ಪದ್ಧತಿಯ ವಿಶೇಷ ಅಂಶವೆಂದರೆ ಹನಿ ನೀರಾವರಿ ವ್ಯವಸ್ಥೆ. ಕಪ್ಪು ಮಣ್ಣಿನ ಸದುಪಯೋಗವನ್ನ ಪಡೆದು ಚೆಂಡು ಹೂವು, ಬಾಳೆ ಹಾಗೂ ಇತರೆ ತೋಟಗಾರಿಕೆ ಬೆಳೆಗಳನ್ನ ವಿಜ್ಞಾನಾಧಾರಿತ ವಿಧಾನದಲ್ಲಿ ಬೆಳೆಸುತ್ತಾರೆ. ಕೇವಲ SSLC ಮಟ್ಟದ ಶಿಕ್ಷಣ ಪಡೆದಿದ್ರೂ ವೈಜ್ಞಾನಿಕ ಕೃಷಿ ಅಳವಡಿಸಿಕೊಂಡು ಬಂಪರ್ ಫಲಿತಾಂಶಗಳನ್ನ ಕಾಣುತ್ತಿದ್ದಾರೆ. ಈ ಶ್ರಮದ ಫಲವಾಗಿ ದನಪಾಲ ಯಲ್ಲಟ್ಟಿ ಅವರಿಗೆ ಹಲವು ಪ್ರಶಸ್ತಿಗಳು ಸಂದಿವೆ. ರಾಜ್ಯ ಸರ್ಕಾರದಿಂದ ಕೃಷಿ ಪಂಡಿತ, ಕೃಷಿ ರತ್ನ, ರೈತ ರತ್ನ, ಕೃಷಿ ಸಾಮ್ರಾಟ ಸೇರಿದಂತೆ ಅನೇಕ ಪುರಸ್ಕಾರಗಳನ್ನು ಪಡೆದು ಗೌರವಾನ್ವಿತರಾಗಿದ್ದಾರೆ. ಇವರ ಸಾಧನೆಗಳು ಇಂದಿಗೆ ರಾಜ್ಯದ ಅನೇಕ ರೈತರಿಗೆ ಮಾದರಿಯಾಗಿದೆ. ಗ್ರಾಮದ ರೈತರು ಇವರ ಕೃಷಿ ತೋಟವನ್ನ ನೋಡಿ ಪ್ರೇರಣೆ ಪಡೆಯುತ್ತಿದ್ದಾರೆ. ದನಪಾಲ ಯಲ್ಲಟ್ಟಿ ಅವರ ಕೃಷಿ ವಿಧಾನ ಕಲಿಯಬೇಕು, ಅಳವಡಿಸಿಕೊಳ್ಳಬೇಕು ಎಂಬ ಬಯಕೆ ಅನೇಕ ರೈತರಲ್ಲಿ ಕೂಡ ಮೂಡಿದೆ. ಅಪ್ಪ ಹಾಕಿದ ಆಲದ ಮರಕ್ಕೆ ಸೀಮಿತವಾಗದೆ ಹೊಸತನ್ನ ಅಳವಡಿಸಿಕೊಂಡು ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ದನಪಾಲ ಯಲ್ಲಟ್ಟಿ ನಿದರ್ಶನ. ಅವರ ಜೀವನ ಕಥೆ, ಪರಿಶ್ರಮ, ಕೃಷಿ ಪದ್ಧತಿ ಮಾಡಿ ಇಂದಿನ ರೈತರಿಗೆ ಒಂದು ಪಾಠ ನೀಡುತ್ತಿದೆ. ವರದಿ ರಮೇಶ್ ಬುಟ್ಲಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ದನಪಾಲ ನಾನಪ್ಪ ಯಲ್ಲಟ್ಟಿ. ನಮ್ಮೂರು ಬಂದು ಹಳಿಂಗೇರಿ, ಬನ್ನಟ್ಟಿ, ರಬಕವಿ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್. ನನಗೆ ಒಕ್ಕಲ್ತನ ಮಾಡೋಕ್ಕೆ 40 ವರ್ಷ ಆದ್ರೆ, 38ರಿಂದ 40 ವರ್ಷ ಆಗ್ತದೆ. ಮೊದಲಿಂದ ಅದು ನಮ್ಮ ಚಟ ಆಯ್ತು. ಅದು ಅಗ್ರಿಕಲ್ಚರ್ ಮಾಡೋದು ಒಂದು ನಮ್ಮ ಚಟ ರೀ. ಅಗ್ರಿಕಲ್ಚರ್ ಎಲ್ಲ ದಾರು ಕುಡಿಯು, ಎಲ್ಲಿ ತುಪ್ಪು ಇಂಥವೆಲ್ಲ ಮಾಡ್ತಾರಲ್ಲ, ಅಗ್ರಿಕಲ್ಚರ್ ಮಾಡ್ತಕ್ಕಂಥದ್ದು ಒಂದು ಚಟ ಕಲ್ತ್ಕೊಂಡ್ರೆ ನಮ್ಗೆ ದೇಶಕ್ಕೂ ಒಳ್ಳೇದಾಕತಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಚಲೋ ಆಕತಿ, ಮಾಡ್ಕೊತ ಹೋಗ್ಬೇಕಂತ ನನ್ನ ವಿಚಾರ ರೀ. ಈಗ ಏನಾರು ಒಂದು ಹೊಸಾದು ಮಾಡ್ಬೇಕಂತ ನಮ್ದು ಒಂದು ಚಟ ರೀ ಅವನೊಂದು. ಅದನ್ನ ಮಾಡಿದ್ರಿಂದ ನಿಂದು ಒಬ್ಬ ರೈತರಿಗೆ ಅಥವಾ ರೈತರಿಗೆ ಇನ್ನೊಂದು ಉಪಯೋಗ ಆಕತ್ತಿದೆ. ಇದು ನಾನು ಆಗಸ್ಟ್ 15ರಿಂದ 25ನೇ ತಾರೀಕು ಬಾಳೆ ಹಚ್ಚಿದ್ದೆ. ಆ ನಂತರ ಒಂದು 2 ದಿವಸದಾಗ ಮತ್ತು ಇದನ್ನು ಒಂದು ಟೊಮೊಟೊ ಇದನ್ನ ಹಚ್ಚಿದ್ದೆ, ನಾನು ಚೆಂಡು ಹಚ್ಚಿದ್ದಲ್ಲ. ಸಾಲಿಂದ ಸಾಲಿಗೆ 6 ಫೂಟ್ ಬಾಳೆ ಐತ್ರಿ. ಮುಂದೆ ಕುಣಿಂದ ಕುಣಿಗೆ 4 ಫೂಟ್ ಅದ್ರಿ. ಒಂದು 1500-1600 ತನಕ ಅಗಿ ಕುಂಡಿತಾವ್ರಿ. ಆಮೇಲೆ ಅದೇ ಸಾಲಿನಾಗನ ಅದರ ಅಪೋಸಿಟ್ ಚೆಂಡು ಹಚ್ಚಿದ್ರಿ. ನಾವು ಒಂದು ಎಕರೆಗೆ ಹಚ್ಚಿದ್ರೆ ಒಂದು 5,000 ಅಗಿ ಕೂತ್ರಿ, 5-5.5 ಸಾವಿರ. ಈಗ ಹಬ್ಬ ಹರಿದಿಂದಾಗಂತೂ ಭಾಳ ರೇಟ್ ಚಲೋ ಸಿಗ್ತೈತ್ರಿ. ಮಿಶ್ರ ಬೆಳೆ ಮಾಡೋದು ಉದ್ದೇಶ ಅಂದ್ರೆ ನಮ್ಮ ಬಾಳೆ ಒಳಗೆ ಅಕಸ್ಮಾತ್ ರೇಟ್ ಬಿಡ್ತಾರೆ, ಒಂದು ವರ್ಷ ತನಕ ತಡಿಬೇಕು. ಮುಂದೆ ಅದ್ರಾಗ ನಾವು ಏನು ಹೇಳ್ತೀವೋ ಬೀಳ್ತೀವಿ ಹೇಳೋಕ್ಕಾಗಲ್ಲ. 1 ಎಕರೆ ಬೆಳೆ ಬೆಳಿಬೇಕಾದ್ರೆ ಒಂದು 50,000-60,000 ರೂಪಾಯಿ ಬೇಕು. ಅದ್ರಾಗ ಒಂದು ಮಿಶ್ರ ಬೆಳೆಯಾಗಿ ನಾವು ಚೆಂಡು ಬೆಳೆದ್ರೆ ಚೆಂಡು ಬೆಳೆದ್ರೆ 5,000-6,000 ಕೂತಾವೆ. ಭಾಳ ಚಲೋ ಬಂದವ. ಪ್ರತಿ 1.5-2 ಫೀಟಿಗೆ ಒಂದು ನಾವು ಚೆಂಡು ಹೋಗಿ ಹಚ್ಚಿದ್ದೇನೆ. ಭಾಳ ಚಲೋ ಬಂದೈತ್ರಿ. ಚಾಲೂ ಆಗಿ ಒಂದು 15 ದಿವಸ ಆಯ್ತು. ಈಗ ಫಸ್ಟಿಗೆ 120 ರೂಪಾಯಿ ಗಣ ಚುತ್ತಾಗ ಮಾರಿತು, ಆಮೇಲೆ 40 ರೂಪಾಯಿ ಮಾರಿತು. ಬಿಡಲ್ದಾಗ ಏನು ಹಬ್ಬ ಹರಿದಿನ ಇಲ್ಲ ಟೈಮ್ನಾಗಂತೆ 15 ರೂಪಾಯಿನೂ ಒಂದು ಸಲ ಮಾರಿತು ನಂದು. ಈಗ ಮತ್ತೆ 40-50 ರೂಪಾಯಿ ಮಾರ್ಲಾಗ್ತದೆ. ಈಗ ಮಾರ್ಕೆಟ್ ನಾವು ಬಾಂಬೆ ಕಳಿಸ್ತೀವಿ. ಇವತ್ತು ಕಳಿಸಿ ನಾಳೆ ಮಾರ್ನಿಂಗ್ ಹೋಗಿ ಮುಡ್ತೈತೆ. ಒಂದು ಟ್ರೇ ನಾವು 15-16 ಕಿಲೋ ಮಾಡ್ತೀವಿ. ಅವ್ನು ಬೆಳಗ್ಗಿನ ನಮಗೆ ಏನು ಮಾಡ್ತಾರೆ, ಹೆಂಗೆ ಮಾಡ್ತೀವಿ ಅಂತ ಪಟ್ಟಿ ಎಲ್ಲ ಕಳಿಸ್ತಾರೆ. ಆದರೆ ಈ ಚೆಂಡು ಇದು ನನಗೆ ಹೆಚ್ಚಿಕೊಂಡು ಒಂದು 10 ಟನ್ ತನಕ ಬರುವಂಥದ್ದು ಒಂದು ನಿರೀಕ್ಷೆ ಇದ್ದರೆ, ಒಂದು ಕೆಜಿಗೆ 40 ರೂಪಾಯಿ ಹಿಡಿದ್ರು 4 ಲಕ್ಷ ರೂಪಾಯಿ ಆಗತ್ತೆ. ಯಾಕಂದ್ರೆ ನಾವು 30 ರೂಪಾಯಿ ಹಿಡಿದ್ರು 10 ಟನ್ನಿಗೆ 3 ಲಕ್ಷ ರೂಪಾಯಿ ಆಗುತ್ತೆ. ಚೆಂಡುವಿಂದ ಒಂದು ಖರ್ಚು ಬಿಟ್ಟು ಭಾಳ ಹಾಕಿದ್ರೆ ಒಂದು 15-20 ಸಾವಿರ ಅಡಿಷನಲ್ ನಾವು ಏನು ಮಾಡಬೇಕಾಗಿಲ್ಲ. ಬಾಳೆ ಬೆಳೆದಿರ್ತೀವಿ, ಬಾಳೆಗೆ ಕೊಡ್ತೀವಿ.
ಅದು ದನಪಾಣಿ ತಗೋತೈತಿ ಅದ್ರ ಬಾಜುಕನ ಇದೇನು ಮಾಡ್ತೀವಿ ಅದ್ರೊಳಗಿಂದ ತೊಗೊಂಡಿದ್ದು ಬೆಳಿತೈತಿ. ಮುಂದೆ ಮಿಶ್ರ ಬೆಳೆ ಇದು ಮಾಡೋದ್ರಿಂದ ಭಾಳ ಹೆಲ್ಪ್ ಆಕತಿ. ಹೆಲ್ಪ್ ಅಂದ್ರೆ ಏನೋ ನಾಳೆ ಗ್ರೀನ್ ಮ್ಯಾನ್ಯೂರಿಂಗ್ ಅದು ಮುಗಿದ ಕೂಡಲೇ ನಾವು ಹಸಿರೆಲೆ ಗೊಬ್ಬರ ಪರಿವರ್ತನೆ ಆಕತ್ತೆ. ಕಿತ್ತು ಬಂಡಿಗೆ ಹಾಕ್ತೀವಿ, ರೋಟರ್ ಹಾಕಿ ಬೋದ್ ಮಾಡಿಬಿಡ್ತೀವಿ. ಮುಂದೆ ಇದನ್ನು ಹಾಕೋದ್ರಿಂದ ಭಾಳಿಗೆ ರೋಗ ಕಮ್ಮಿ ಆಕತ್ತೆ. ನೆಮಟೋಡ್ ಅನ್ನುವಂಥದ್ದು ಒಂದು ಭಾಳ ದೊಡ್ಡ ರೋಗ ಇರೋದು. ಇದು ಹಾಕೋದ್ರೆ ನೆಮಟೋಡ್ಸ್ ಬರಂಗಿಲ್ಲ. ಹೀಗಾಗಿಬಿಟ್ಟು ಅಗದಿ ಭಾಳ ಚಲೋ ಬಂದೈತಿ. ಮತ್ತು ಇವ ಸೀಸನ್ ತಕ್ಕಂಗೆ ನೋಡ್ಕೊಂಡು ಈ ದೀಪಾವಳಿ ಆಯ್ತು, ದಸರಾ ಆಯ್ತು, ಶ್ರಾವಣ ಆಯ್ತು, ಇವು ನೋಡ್ಕೊಂಡು ನಾವು ಮಾಡಕ್ಕೆ ಬಾಂಬೆಗಂತೂ ರೆಗ್ಯುಲರ್ ಹೋಗೋತೈತ್ರಲ್ಲಿ. ಅಲ್ಲಿ ರಿಕ್ವೈರ್ಮೆಂಟ್ ನನಗೆ ಕೇಳೋಕ್ಕಾಗಿ ಹೂ ಬೆಳೆಗಾರ ನನಗೆ ಹೇಳಿದ್ದೆ, ಒಂದು ದಿವ್ಸಕ್ಕೆ 100 ರಿಂದ 150 ಟನ್ ಏನು ಸತ್ತಿರ್ತಾರಲ್ಲ ಅವರಿಗೆ ಮಾಲಿ ಹಾಕಬೇಕನ್ನುವಂಥದ್ದು ಒಂದು ಸುದ್ದಿ ನನಗೆ. ಅಟ್ಟ ಅಲ್ಲಿ ಜನಸಂಖ್ಯೆ ಜಾಸ್ತಿ ಐತಿ. ಅಲ್ಲಿ ಏನು ಕೊಟ್ಟರು ಕಸ ಹೋದು ಕೊಟ್ಟರು ಅಲ್ಲಿ ಮಾರ್ತೈತಿ. ಮುಂಬೈದಾಗ ಜಾಸ್ತಿ ಮಾರ್ಕೆಟಿಂಗ್ ಐತೈತಿ. ಭಾಳ ಚಲೋ ಐತ್ರಿ. ಯಾವ ಹೂ ಕಳಿಸಿದ್ರು ಮಾರ್ತೈತಿ, ಏನು ಹಣ್ಣು ಮಾರ್ತೈತಿ. ರಿಲೇಷನ್ ಚಲೋ ಬೇಕು. ಹಾಕೊಂಡು ಹೋಗೋರು ಭಾಳ ಮಂದಿ ಅದಾರ. ಒಂದು ನಮ್ಮ ಮಹಾರಾಷ್ಟ್ರದಾಗ ಒಂದು ಗ್ರೂಪ್ ಹೋಗೋರಿ, ನಮ್ಮ ಕರ್ನಾಟಕದಾಗ ಅದು ಸಿಸ್ಟಮ್ ಇಲ್ಲ. ಅಲ್ಲೊಂದು ಹೂ ಬೆಳೆಗಾರ ಸಂಘ, ಹಣ್ಣು ಬೆಳೆಗಾರ ಸಂಘ, ಆ ಸಂಘದ ವತಿಯಿಂದ ನಾವು ಕಳಿಸ್ತೀವಿ ಅಂದ್ರೆ 1 kg ₹1 ತಗೋತಾರೆ. ನಮ್ಮ ಪೇಮೆಂಟ್ ಸರಳ ಅಗದಿ ಈಸಿಯಾಗಿ ಬರುತ್ತೆ. ಗಾಡೀಲಿ ಕಳಿಸ್ತಾರೆ, ಪ್ಯಾಕಿಂಗ್ ಮಾಡ್ತೀವಿ, ಕಳಿಸ್ತೀವಿ, ವೀಕ್ಲಿ ಪೇಮೆಂಟ್ ಆಗುತ್ತೆ. ಒಂದು ಬಾಳೆದು ಏನೈತಿ, ಒಂದು 15 ರಿಂದ 20 ಸಾವಿರ ರೂಪಾಯಿ ನಮ್ಗೆ ರೇಟ್ ಸಿಕ್ಕರು ಒಂದು 40 ಟನ್ ಆರಾಮ ಆಕೈತೆ ಎಕರೆಗೆ. ಚಲೋ ಬೆಳೆಸಿದ್ರೆ ನಾರ್ಮಲ್ ಆದ್ರೆ ಒಂದು 25 ರಿಂದ 30 ಟನ್. ಒಂದು 15 ಸಾವಿರ ರೂಪಾಯಿ ರೇಟ್ಗೂ ಅದೊಂದು 3-4 ಲಕ್ಷ ರೂಪಾಯಿ ಅದು ಆಕತ್ತೆ. ಈ ಥರ ಮಾಡ್ಕೊಂಡು ನೋಡಿದ್ದೀನಿ ಸರ್. ಮತ್ತು ಇತ್ತೀಚಿನಾಗಿ ನನಗೊಂದು 40-50 ಪ್ರಶಸ್ತಿ ಬಂದವ್ರು. ರೈತ ರತ್ನ, ಕೃಷಿ ರತ್ನ, ಕಾಯಕ ಹೋಗಿ, ನೇಗಿಲ ಹೋಗಿ, ಒಂದು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟದ ಕೃಷಿ ಪಂಡಿತ್ ಪ್ರಶಸ್ತಿ ಅಂತ ಒಂದು ಅವಾರ್ಡ್ ಕೊಟ್ಟಾರೆ. ಮುಂದೆ ಆಮೇಲೆ ನಮ್ದು ನ್ಯಾಷನಲ್ ಅವಾರ್ಡ್ ಅಂತ ಒಂದು ಮಹೇಂದ್ರ ಅಗ್ರಿ ಇದ್ರಾಗ್ರಿ. ಮುಂದೆ ಮಾನ್ಯ ಜೈಪುರ ಒಳಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿರೋದು ಶುಗರ್ ಕೇನ್ ಒಳಗೆ ಮಾಡ್ಕೊಂಡು ಬಂದಿವ್ರಿ. ಸಣ್ಣ ರೈತರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಸಣ್ಣ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಒಂದೇ ಬೆಳೆ ಮ್ಯಾಗ ಡಿಪೆಂಡ್ ಆಗಿರಬೇಡ್ರಿ. 2 ಎಕರೆ ಇತ್ತು, ಒಂದು 10 ಗುಂಟೆ ಕಾಯಿಪಲ್ಲೆ ಮಾಡಿರಿ, 1 ಎಕರೆ ಕಬ್ಬ ಮಾಡಿರಿ, ಮುಂದೆ ಕಬ್ಬಿನಾಗ ನೀವು ಇಂಟರ್ ಕಬ್ಬು ನೀವು ಕೋಬೀಸ್ ಮಾಡಿರಿ. ಒಂದೇ ಬೆಳೆ ಮಿಶ್ರ ಬೆಳೆ ಮಾಡಿದ್ರೆ ಭಾಳ ಅನುಕೂಲ ಆಗತ್ತೆ. ಏನು ಮೇನ್ ಬೆಳೆ ಕ್ರಾಪ್ ನಾವು ತೊಗೊಂಡಿರ್ತಿಲ್ಲ ಅದ್ರೊಳಗೆ ತೊಂದರೆ ಆಗಬಾರ್ದು ಕ್ರಾಪ್ ನಾವು ಬೆಳಿಬೇಕು. ಕಬ್ಬ ಹಚ್ಚಿದ್ರೆ ಕಬ್ಬಿನಾಗ ಏನಾದರೂ ಇಂಥರ ಬೆಳೆ ಮಾಡಿರಿ, ಕೊತ್ತಂಬರಿ ಹಾಕಿರಿ, ಮುಂದೆ ನೀವು ಸೋಯಾಬೀನ್ ಹಾಕ್ಬೋದು, ಒಂದು ಕ್ಯಾಬೇಜ್ ಹಾಕ್ಬೋದು, ಟೊಮೆಟೊ ಹಾಕ್ಬೋದು. ಬಾಳೆ ಹಚ್ಚಿದ್ವಿ, ಇದನ್ನ ಹಾಕಿದ್ವಿ, ಚವಳಿ ಮಾಡಿ ಕಬ್ಬಿನಾಗ. ಮುಂದೆ ನೀವು ಇದ್ರಾಗೂ ಮಾಡ್ಬೋದು, ನಾವು ಬಾಳೆ ಒಳಗೂ ಮಾಡ್ಬೋದು, ಬಾಳೆ ಒಳಗೆ ಚೆಂಡು ಮಾಡಿರಿ. ಆದ್ರೆ ಯಾವ ಬೆಳೆ ಮಾಡ್ತೀವಿಲ್ಲ ಕೆಲವು 4-5 ಜನ ರೈತಕಿ ಒಳಗೆ ನಾ ಶಾಣೆ ಅಂದ್ರೆ ನನ್ಕಿಂತ ಭಾಳ ಶಾಣ್ಯಾರ ರಗಡ್ ಬಂದುಬಿಟ್ಟಾರೆ. ರೈತಕಿ ಒಳಗೆ ನಾವು ಕಲ್ಕೋತ ಹೋಗೋದು. ಶಾಣೆ ಅನ್ನಕ್ಕೆ ಇಂದು ಶಾಣೆ ಇದ್ರೆ ನಾಳೆ ಬೇರೆ ಇರ್ತಾನೆ. ಪ್ರತಿಯೊಂದು ಕಲಿತ ಕೇಳಿ ಮಾಡುವಂಥದ್ದು ಇರ್ತದೆ. 4 ರೈತರ ಜೋಡಿ ಹೇಳ್ಕೊಂಡು ಯಾವ ಸಕ್ಸಸ್ ಆಗಿರ್ತಾನಲ್ಲ ಅವ್ನ ಕಡೆ ಕೇಳ್ಕೊಂಡು ಮಾಡ್ಕೊಂಡ್ಬಿಟ್ಟ ಮಾಡಿದ್ರೆ ಎಲ್ಲರೂ ರೈತರಿಗೆ ಅನುಕೂಲ ಆಕತಿ, ಲಾಸ್ನಾಗ ಬರೋಂಗಿಲ್ಲ ತನ್ನ ಆಸೆ. ಮಿಶ್ರ ಬೆಳೆ ಒಳಗೆ ಯಾರಾದರೂ ರೈತರು ತಮಗೆ ಕೇಳ್ಕೊತ ಬಂದ್ರೆ ಅವ್ರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತಿರ್ತಾವೆ? ಸಾಕಟ್ಟು ಮೊದಲು ಏನು ಮಾಡ್ತೀನಿ, ಫೀಲ್ಡಿಗೆ ಹೋಗಿ ಸರ್ವಿಸ್ ಕೊಡ್ತೀನಿ. ಇದ್ರಾಗ ನಾನು 30 ವರ್ಷ ಸರ್ವಿಸ್ ರೀ. ಫೀಲ್ಡಿಗೆ ಹೋಗಿ ಸರ್ವಿಸ್ ಕೊಡ್ತೀನಿ. ಅತಿಥಿಯಾಗಿ ಏನು ಬಂದು ಈಗ ವಾಟ್ಸಪ್, ಫೇಸ್ಬುಕ್ ಅವೆಲ್ಲ ಬಂದಿಲ್ಲ. ಹೋಗಕ್ಕೆ ಸಾಧ್ಯ ಅಲ್ಲಿ ನಾನು ಹೋಗಿರ್ತೀನಿ, ಅವ್ರಿಗೆ ಆ ಫೀಲ್ಡಿಗೆ ಸರ್ವಿಸ್ ಕೊಡ್ತೀನಿ. ನಮ್ಮದು ಮಾರ್ಕೆಟಿಂಗ್ ಅಂತ ಒಂದು ಸ್ಟಾಪ್ ಐತಿ. ಅದಕ್ಕೊಂದು SIBT ಕೆಮಿಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿ ಮಾಡ್ಕೊಂಡೇನೆ. ಎದಕ್ಕೆ ಮಾಡ್ಕೊಂಡ್ರೆ ನಾನು ಲಾಭಗೋಸ್ಕರ ಮಾಡ್ಕೊಂಡಿಲ್ಲ, ರೈತರಿಗೆ ಒಂದು ಏನಾಗಿ ನಾವು ಸರ್ವಿಸ್ ಕೊಡ್ಬೇಕು ಅನ್ನೋ ಸಂಬಂಧ ಅಲ್ಲಿ ಕಳಿಸ್ತೀನಿ. ಅವ್ರಿಗೆ ಸಜೆಷನ್ ಕೊಡ್ತೀನಿ. ಯಾವುದೋ ರೋಗ, ಡಿಸೀಸಾ, ಮಾರ್ಕೆಟಿಂಗ ಏನೇ ಇದ್ರೂ ಅವ್ರಿಗೆ ಹೇಳ್ಕೊಟ್ಟಿಗೆಯಿಂದ ಮಾಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ.